ಸರ್ ಹೇಳಿ ಈಗ ತಾವು ಬಿಜೆಪಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿದ್ದೀರಿ. ಅನೇಕ ಹುದ್ದೆಗಳು ಕೂಡ ಬಿಜೆಪಿಯಲ್ಲಿ ತಮಗೆ ಬಂದಿದೆ. ಸೊ ಈ ಬಾರಿ ಜಿಬಿಎ ಚುನಾವಣೆ ಬರ್ತಾ ಇದೆ. ಅವಕಾಶ ಮೀಸಲಾತಿ ತಮಗೆ ಬಂದಿದೆ. ಸೊ ಏನ್ ಹೇಳ್ತೀರಿ? ಸರ್, ನಾನು 2008 ಉತ್ರಳ್ಳಿ ವಿಭಜನೆ ಆದಾಗ, ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಆದಾಗಿಂದ ನಾನು ಈಗಿನ ಶಾಸಕರಾಗಿದ್ದಂಥ ಎಸ್ ಮುನಿರಾಜಣ್ಣವರ ಜೊತೆಯಲ್ಲಿ ಹಗಲು ರಾತ್ರಿ ಅವ್ರ ಜೊತೆಗೆ 2008ರಿಂದ ಸತತವಾಗಿ ಇದುವರೆಗೂ ಅವ್ರ ಜೊತೆಗೆ ಅವ್ರಿಗೆ ಹೆಗಲು ಕೊಟ್ಟು ಹಗಲಿರಲು ದುಡಿದು ಅವ್ರನ್ನ ಶಾಸಕರಾಗಿ ನಾವು ಎಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ದೀವಿ. ನಾನು 2008 ಅವರು ಅದಕ್ಕಿಂತ ಮೊದಲು ಅವರು ನಾನು ಒಂದು ಕಂಪನಿಯಲ್ಲಿ ಕೆನಮೆಟಲ್ ವಿಡಿಯಾ ಅಂತೇಳಿ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಿದ್ದೆ. ನಮ್ಮ ಶಾಸಕರು ಪಕ್ಕದಲ್ಲಿ ಮೈಸೂರು ಐರನ್ ಮೆಟಲ್ ಇಂಡಸ್ಟ್ರೀಸ್ ಅಂತ ಇತ್ತು, ಅವರು ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಯೂನಿಯನ್ ಅಲ್ಲಿ ಇದ್ರು. ಅದಾದ್ಮೇಲೆ ಅವರು 2008ರಲ್ಲಿ ಎಲೆಕ್ಷನ್ ನಿಲ್ಬೇಕಾದ್ರೆ ನಾನು ಕೇಳಿದ್ರು. ನಾನು ಅಂದೆ, ಅವಾಗ ಒಬ್ಬ ಕಾರ್ಮಿಕ ಲೀಡ್ರು MLA ಆಗ್ತಾರೆ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ನಮ್ಗೆ ಯಾವುದೂ ಇಲ್ಲ. ಎಲ್ಲಾ ಕಾರ್ಮಿಕರನ್ನು ಒಟ್ಟುಗೂಡಿಸಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಸತತವಾಗಿ ಎಲ್ಲಾ ಕಂಪನಿಯ ಕಾರ್ಮಿಕರನ್ನು ನಾವು ಭೇಟಿ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಎಲ್ಲಾ ದಾಸರಳ್ಳಿ ಕ್ಷೇತ್ರದ ಎಲ್ಲರ ಆಶೀರ್ವಾದದಿಂದ ಅವರು ಸತತವಾಗಿ 3 ಬಾರಿ ಶಾಸಕರಾಗಿದ್ದಾರೆ. ನನ್ನ ರಾಜಕೀಯದಲ್ಲಿ ನನ್ನ ಮೇಲೆ ಎತ್ತಿದ್ದಾರೆ, ಹಲವಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ. 2008ರಲ್ಲಿ ನನ್ನ ಕಾರ್ಮಿಕ ಮೋರ್ಚಾ ಅಧ್ಯಕ್ಷನಾಗಿ ಮಾಡಿದ್ರು 3 ವರ್ಷ. ಅದಾದ ನಂತರ ಮುಂದಿನ 3 ವರ್ಷ ನನ್ನ ಕಾರ್ಮಿಕ ಮೋರ್ಚಾ ಅಧ್ಯಕ್ಷನಾಗಿ ಮಾಡಿದ್ರು. ಅದಾದ ಮೇಲೆ ಮಂಡಲ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಸತತವಾಗಿ 4 ವರ್ಷ ನಾನು ಕೆಲಸ ಮಾಡಿದೆ. ಇದೆಲ್ಲ ಪರಿಗಂಡು ನಾನು ಮಾಡ್ತಾ ಇರೋ ಕೆಲಸ ಅದೆಲ್ಲ ನಮ್ಮ ಶಾಸಕರು ಪರಿಗಣಿಸಿ ನನ್ನ ಬೆಂಗಳೂರು ಉತ್ತರ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೆ. ಮತ್ತೆ ಮೊನ್ನೆ ಪುನರಾಯ್ಕೆ ಮಾಡಿ ನನ್ನ ಉತ್ತರ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಅವ್ರ ಮೇಲೆ ನನಗೆ ತುಂಬಾ ಅಪಾರ ಗೌರವ ಇದೆ. ನಮ್ಮ ಶಾಸಕರಂದ್ರೆ ಎಲ್ಲಾ ತರದಲ್ಲೂ ಯಾವುದೇ ಒಂದು ಬಡವ ಇರ್ಬೋದು, ರೈತರು ಇರ್ಬೋದು, ಎಲ್ಲರ ಸೇವೆ ಮಾಡಿಕೊಂಡು ಎಲ್ಲರ ಮನಸ್ಸಲ್ಲಿ ಅವರು ದಾಸರಳ್ಳಿ ಕ್ಷೇತ್ರದಲ್ಲಿ ಮನೆ ಮಾತಾಗಿದ್ದಾರೆ. ಆದ್ರಿಂದ ನಾವು ಈ ಸಾರಿ ನಮ್ಮ ಶಾಸಕರು ನಮ್ಮ ಬಾಗಲಗುಂಟೆ ವಾರ್ಡಲ್ಲಿ ಇರೋರಿಗೆ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಬಾಗಲಗುಂಟೆ ವಾರ್ಡ್ಗೆ ಸತತವಾಗಿ ಬಾಗಲಗುಂಟೆ ವಾರ್ಡ್ ಹಿಂದೆ 2008ರಲ್ಲಿ ಚಂದ್ರಶೇಖರ್ ಕಾರ್ಪೊರೇಟರ್ ಆಕಾಂಕ್ಷಿ ಆದಾಗ ನಾನು ಅವಾಗ ಪ್ರಬಲ ಆಕಾಂಕ್ಷಿ ಆಗಿದ್ದೆ. ಚಂದ್ರಶೇಖರ್ ಅವರು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದನು. ಅವನು ಬಂದು ಕೇಳ್ಕೊಂಡಾಗ ನಾನು ಅವ್ರಿಗೆ ನನ್ನ ತ್ಯಾಗ ಮಾಡಿದ್ದೀನಿ, ಬಾಗಲಗುಂಟೆ ವಾರ್ಡನ್ನ ಅವಾಗ ತ್ಯಾಗ ಮಾಡಿದೆ. ಅದಾದ ನಂತರ ಬೇರೆ ಎಲ್ಲಿಂದನೋ ಒಬ್ಬ ಬಂದು ಇಲ್ಲಿ ಬಂದು ಕಾರ್ಪೊರೇಟರ್ ನಿಲ್ಬೇಕು ಅಂತ ಹೇಳಿ ಬಂದಾಗ ನಾವೆಲ್ಲ ವಿರೋಧ ಮಾಡಿದ್ವಿ. ಶಾಸಕರು ಒಂದೇ ಮಾತು ಹೇಳಿದ್ರು, ನನ್ಗೆ ಹೈಕಮಾಂಡ್ ಹೇಳಿದೆ ಇವ್ರು ಕ್ಯಾಂಡಿಡೇಟ್ ಮಾಡ್ಬೇಕು ಅಂದಾಗ ಶಾಸಕರ ಮಾತಿಗೆ ನಾವು ಮಾನ್ಯತೆ ಕೊಟ್ಟು ಚಾಚೂ ತಪ್ಪದೆ ಒಂದೇ ಒಂದು ಲೈನ್ ಗೆರೆ ದಾಟದಂಗೆ ಅವರ ಮಾಡಿದಂತ ಕೆಲಸ ಅವ್ರು ಮಾಡಿದಂತ ಕೆಲಸನ ಜನಗಳಿಗೆ ಹೇಳಿ ಯಾವ್ದೋ ಊರಂತಂದು ನಾವಿಲ್ಲಿ ಕಾರ್ಪೊರೇಟರ್ ಮಾಡಿದೀವಿ. ಈಗ ಜನರಲ್ ಆಗಿದೆ, ಸಾಮಾನ್ಯ ಆಗಿದೆ. ನನ್ಗೆ ಈಗಾಗಲೇ 70 ವಯಸ್ಸು. ಇನ್ನು ಮುಂದೆ ನನಗೆ ಅವಕಾಶ ಸಿಕ್ಕಲ್ಲ. ಈ ಬಾರಿ ನನಗೆ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ. ಒಂದು ಪಕ್ಷ ನಾನೇನಾದ್ರು ಪಕ್ಷಕ್ಕೆ ನಾನು ಸಮರ್ಥ ಇಲ್ಲ ಅಂದ್ರೆ ನಮ್ಮ ವಾರ್ಡಲ್ಲಿ ಇರೋರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಕೊಡ್ಲಿ. ಬೇರೆ ಕಡೆಯಿಂದ ನಮ್ಮ ಬಾಗಲಗುಂಟೆ ವಾರ್ಡ್ಗೆ ತಂದು ಏರೋ ಅಂಥದ್ದು ಬೇಡ ಅಂತ ನಾನು ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ. ಶಾಸಕರಿಗೆ ಸಂಪೂರ್ಣ ಭರವಸೆ ಇದೆ. ನಾವು ನಂಬಿದ್ದೀವಿ ನಮ್ಮ ವಾರ್ಡ್ನವರು. ವಾರ್ಡಲ್ಲಿರೋರಿಗೆ ಅವರು ಆಕಾಂಕ್ಷಿ ಇರ್ಬೋದು ಅಥವಾ ವಾರ್ಡಿನ ಅಧ್ಯಕ್ಷ ಇರ್ಬೋದು, ಆಯಾ ವಾರ್ಡಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ, ಯಾರ್ಯಾರು ಮತದಾರನ ಇದೆ, ಯಾರ್ಯಾರ್ದು ಮತ ಇದೆ ಅಂಥವ್ರಿಗೆ ಅವರು ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಭರವಸೆ ಇದೆ. ನಾವು ಮುಂದೆ 2028ಕ್ಕೆ ನಾವು ರೆಡಿ ಆಗ್ಬೇಕು. ಏನಕ್ಕೆ 2028ಕ್ಕೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಶಾಸಕರು ಅತ್ಯಂತ ಇನ್ನೂ ಹೆಚ್ಚಿನ ಮತಗಳ ಮುಖಾಂತರ ಅವ್ರನ್ನ ಗೆಲ್ಸಿ ಈ ರಾಜ್ಯದ ಮಂತ್ರಿ ಆಗಿ ನೋಡ್ಬೇಕು ಅಂತ ನಮ್ಮೆಲ್ಲ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಆಸೆ ಇದೆ. ಅದನ್ನ ನಾವು ಗುರಿ ಇಟ್ಕೊಂಡು ನಾವು ಈಗಲಿಂದಾನೇ ಕೆಲಸ ಮಾಡ್ತೀವಿ.